ಮಾನ್ಯ ಕಂಕ್ಲೂಡ್ ಮಾಡಿ ನೀವು ಮಾತಾಡಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಮಾತಾಡಿ ಕಲೀರಿ ಫಸ್ಟ್. ಓಕೆ ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಒಂದ್ ಸೆಕೆಂಡ್ ಆ ಭಾಗ್ಯದ ಮುರಳಿ ರಾಮು ನಿಲ್ಲಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಬೇಗ ಮಾತಾಡಿ. ನೀವು ಬರೀ 3 ನಿಮಿಷ ಕೇಳಿದ್ರಿ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, ಮಾತಾಡಿ. ಎಲ್ಲರೂ ನನಗೆ ನೀವು ಕೇಳಿದ್ರೆ ನಿಮ್ಗೆ ಈಗ ಮಾತಾಡಿ, ಕಂಟಿನ್ಯೂ ಮಾಡಿ. ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷ? ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಜೆಟ್ನ ಆಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ, ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ, ಬಾಡು ಊಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ. ಬಜೆಟ್ ಭಾಷಣ ನಾನು ಕೊಟ್ರಿ, ಅಂತಿಮವಾಗಿ ಮಾತಾಡಿದ್ರಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಕೂತ್ಕೊಳ್ಳಿ, ಆಯ್ತು ಬೇರೆ ಮಾತಾಡ್ತಾರೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರೋಂಥ ಒಂದು ಮಾತಂತೂ ನಿಜ, ಇಡೀ ಭಾರತ ದೇಶ ಮಾತಾಡ್ತಾ ಇದೆ. ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ, ಅದನ್ನು ನಾವು ವೀಕ್ನೆಸ್ ಆಗಿ ತಗೋಬಾರ್ದು. ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ, ಮಾಡೋಂಥದ್ದು ಮಾಡಲಿ. ಬಟ್ ಆದರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದರೆ, ಇವತ್ತು ಪ್ರಧಾನಮಂತ್ರಿಗಳು ಮೋದಿಯವರು, ಅಮಿತ್ ಶಾ ಅವರು ಅವರ ಸಭೆಗಳಲ್ಲೆಲ್ಲ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೊಗಳಿರೋಂಥ ಮಾತುಗಳನ್ನ ವಿರೋಧ ಪಕ್ಷವ್ರ ಬಾಯಿಂದ ಕೇಳಿದ್ರೆ ಭಾಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ.